ಬಲಿಗಳನ್ನು ಅರ್ಥ ಮಾಡಿಕೊಳ್ಳುವುದು. ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವ ಪ್ರತಿಯೊಂದು ಸರ್ವಾಂಗ ಹೋಮ, ಯಜ್ಞ, ಬಲಿಗಳು ಮುಂದೆ ಬರುವ ಒಂದು ಪ್ರವಾದನೆಗಳಾಗಿದ್ದು, ಕ್ರಿಸ್ತನು ನಮ್ಮನ್ನು ರಕ್ಷಿಸಲು ನಮ್ಮ ಮೇಲೆ ಆತನು ಇಟ್ಟಿರುವ ಪ್ರೀತಿ ಮತ್ತು ಕಲ್ವಾರಿ ಶಿಲುಬೆಯಲ್ಲಿ ಕ್ರಿಸ್ತನ ಬಲಿತ್ಯಾಗವನ್ನು ಸೂಚಿಸುವಂಥದ್ದಾಗಿತ್ತು. ಆದ್ದರಿಂದಲೇ ಹಳೆಯ ಒಡಂಬಡಿಕೆಯಲ್ಲಿ ಯಾರಾದರೂ ಪಾಪ ಮಾಡಿದರೆ ಅವರು ಒಂದು ಕುರಿಮರಿಯನ್ನು ದೇವದರ್ಶನ ಗುಡಾರಕ್ಕೆ ತಂದು ಅದರ ಮೇಲೆ ತನ್ನ ಕೈಗಳನ್ನು ಇಟ್ಟು ತನ್ನ ಪಾಪಗಳನ್ನು ಅರಿಕೆ ಮಾಡಿ ಅದನ್ನು ವಧಿಸಬೇಕಾಗಿತ್ತು. ಅಂದರೆ ಇಲ್ಲಿ ತಾನು ಸಾಯಬೇಕಾದ ಸ್ಥಳದಲ್ಲಿ ಕುರಿಮರಿ ಬಲಿಯಾಗುತ್ತಿತ್ತು. ಇದನ್ನು ದೇವರು ಆದಾಮ ಮತ್ತು ಅವಳು ಪಾಪ ಮಾಡಿದಾಗ ಅವರ ಪಾಪಕ್ಕೆ ಬಲಿಯಾಗಿ ಕುರಿಮರಿಯನ್ನು ಬಲಿ ಸಲ್ಲಿಸುವ ಮೂಲಕ ದೇವರು ಅವರಿಗೆ ಚರ್ಮದ ಅಂಗಿಯನ್ನು ತೊಡಿಸಿದನು. ಇದು ದೇವರ ಕೃಪೆಯನ್ನು ಸೂಚಿಸುವಂತಾಗಿತ್ತು. ಇದು ಮುಂದೆ ಮೆಸ್ಸೇಯ ಅಂದರೆ ಕ್ರಿಸ್ತನು ಬಂದು ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನು ಹೊಂದುವವನಾಗಿದ್ದಾನೆ ಎನ್ನುವುದನ್ನು ಎತ್ತಿ ತೋರಿಸುವಂಥದ್ದಾಗಿತ್ತು. ಆದುದರಿಂದಲೇ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನದಲ್ಲಿ ಜಗತ್ತುತ್ಪತ್ತಿಗೂ ಮೊದಲೇ ಕುಯ್ಯಲ್ಪಟ್ಟ ಕುರಿಮರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ನಂತರ ದೇವರು ಮೋಶೆಯ ಮೂಲಕವಾಗಿ ದೇವದರ್ಶನ ಗುಡಾರವನ್ನು ನಿರ್ಮಿಸಿ ಇಸ್ರಾಯೇಲ್ ಜನರಿಗೆ ಸಂಪೂರ್ಣವಾಗಿ ಈ ಬಲಿ, ಹೋಮ, ದಹನಗಳ ಬಗ್ಗೆ ತಿಳಿಸಿದನು. ಆದ್ದರಿಂದಲೇ ಪ್ರತಿದಿನವೂ ಈ ದೇವದರ್ಶನ ಗುಡಾರದಲ್ಲಿ ಬಲಿ ಸಲ್ಲಿಸಲಾಗುತ್ತಿತ್ತು. ಯಾಕೆಂದರೆ ಪಾಪಿಗಳ ಸ್ಥಳದಲ್ಲಿ ಈ ಕುರಿಮರಿ ಬಲಿಯಾಗುತ್ತಿತ್ತು. ಆದರೆ ದಿನ ಕಳೆದಂತೆ ಇಸ್ರಾಯೇಲ್ ಜನರು ಈ ಬಲಿಯ ಬಗ್ಗೆ ತಾತ್ಸಾರ ಮನೋಭಾವದಿಂದ ಅದನ್ನು ಸಂಪ್ರದಾಯಗೊಳಿಸಿದ ನಿಮಿತ್ತವಾಗಿ ದೇವರು ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುವಂತವನಾಗಿದ್ದಾನೆ. ಯೆಹೋವನು ಹೀಗೆನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು ಇದೆಲ್ಲ ನನಗೆ ಸಾಕಾಯಿತು. ಹೋರಿ ಕುರಿ ಓತಗಳ ರಕ್ತಕ್ಕೆ ನಾನು ಒಲಿಯೆನು ಎಂಬುದಾಗಿ ಹೇಳುವವನಾಗಿದ್ದಾನೆ. ದೇವರೇ ಇಸ್ರಾಯೇಲ್ ಜನರಿಗೆ ತಮ್ಮ ಪಾಪಗಳಿಗಾಗಿ ಬಲಿ ಸಲ್ಲಿಸುವಂತೆ ಹೇಳಿದನು. ಆದರೆ ಈಗ ನಿಮ್ಮ ಬಲಿ ನನಗೆ ಇಷ್ಟವಿಲ್ಲ ಎಂಬುದಾಗಿ ಹೇಳುವವನಾಗಿದ್ದಾನೆ. ಯಾಕೆಂದರೆ ದೇವರಿಗೆ ಬಲಿಯ ಅವಶ್ಯಕತೆ ಇರಲಿಲ್ಲ, ಆದರೆ ಪಾಪಿಗಳಾದ ಮನುಷ್ಯನಿಗೆ ಅವಶ್ಯಕತೆ ಇತ್ತು. ಆದರೆ ಈ ಇಸ್ರಾಯೇಲ್ ಜನರು ತಮ್ಮ ಪಾಪಗಳನ್ನು ಅರಿಕೆ ಮಾಡದೆ, ತಮ್ಮ ಜೀವಿತದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ, ಮುಂದೆ ನಮ್ಮನ್ನು ಪಾಪದಿಂದ ರಕ್ಷಿಸಲು ಬರುವ ಮೆಸ್ಸಾಯನ ಬಗ್ಗೆ ಯಾವುದೇ ನಂಬಿಕೆ, ನಿರೀಕ್ಷೆ ಇಲ್ಲದೆ ನೇಮಕ ಅವಸ್ಥೆಗಾಗಿ ಈ ಬಲಿಯನ್ನು ಸಲ್ಲಿಸುವವರಾಗಿದ್ದರು. ಆದ್ದರಿಂದ ಈ ಬಲಿಯಿಂದ ಯಾವುದೇ ಪ್ರಯೋಜನವಿಲ್ಲದೆ ಕುರಿ ವ್ಯರ್ಥವಾಗಿ ಸಾಯುತ್ತಿತ್ತು. ಇದನ್ನು ನಾವು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ಕಾಯನ ಮತ್ತು ಆಬೇಲ ಇಬ್ಬರು ಸಹ ದೇವರಿಗೆ ಬಲಿ ಸಲ್ಲಿಸಲು ಬರುವ ಕಾರ್ಯದಿಂದ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹೇಗೆಂದರೆ, ಕಾಯನ ತಾನು ಪಾಪಿಯಲ್ಲ, ನಾನು ಯಾವ ಆಜ್ಞೆಯನ್ನು ಮೀರಿಲ್ಲ, ಹಾಗಾಗಿ ನಾನು ಯಾವ ಬಲಿಯನ್ನು ಸಲ್ಲಿಸುವ ಅವಶ್ಯಕತೆಯೂ ಇಲ್ಲ, ನನಗೆ ರಕ್ಷಕನ ಅವಶ್ಯಕತೆಯೂ ಇಲ್ಲ ಎನ್ನುವಂತೆ ತಾನು ತನ್ನ ಹೊಲದಲ್ಲಿ ಬೆಳೆದ ಬೆಳೆಯನ್ನು ಕಾಣಿಕೆಯಾಗಿ ತಂದನು. ಆದರೆ ದೇವರು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಆದರೆ ಆಬೇಲ ತಾನು ಪಾಪಿ, ನಾನು ದೇವರ ಆಜ್ಞೆಯನ್ನು ಮೀರಿದ್ದೇನೆ, ಆದ್ದರಿಂದ ನನಗೆ ರಕ್ಷಕನ ಅವಶ್ಯಕತೆ ಇದೆ ಎಂದು ನಂಬಿಕೆಯಿಂದ ಕುರಿಮರಿಯನ್ನು ಬಲಿ ಸಲ್ಲಿಸುವ ಮೂಲಕ ಕ್ರಿಸ್ತನ ಮರಣವನ್ನು ನೋಡಿದನು. ಆದ್ದರಿಂದ ದೇವರು ಅವನ ಕಾಣಿಕೆಯನ್ನು ಮೆಚ್ಚಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಆಬೇಲನು ನಂಬಿಕೆಯಿಂದ ಹೇಗೆ ಕಾಣಿಕೆಯನ್ನು ಸಲ್ಲಿಸಿದನೋ ಹಾಗೆ ನಾವು ಸಹ ನಂಬಿಕೆಯಿಂದ ಸಜೀವ ಕಾಣಿಕೆಯಾಗಿ ನಮ್ಮನ್ನು ನಾವು ದೇವರಿಗೆ ಅರ್ಪಿಸಬೇಕು. ನಂತರ ಪಸ್ಕದ ಕುರಿಮರಿಯ ಬಲಿ. ಇಸ್ರಾಯೇಲ್ ಜನರಿಗೆ ಐಗುಪ್ತ ದೇಶವನ್ನು ಬಿಟ್ಟು ಬರುವುದಕ್ಕಿಂತ ಮೊದಲು ಈ ಪಸ್ಕ ಹಬ್ಬವನ್ನು ಆಚರಿಸುವಂತೆ ದೇವರು ವಿಮೋಚನಕಾಂಡ 12ನೇ ಅಧ್ಯಾಯ 5ರಿಂದ 7ರ ತನಕ ಓದುವುದಾದರೆ, ಒಂದು ಪೂರ್ಣಾಂಗವಾದ ನಿಷ್ಕಳಂಕ ಕುರಿಮರಿಯನ್ನು ಪಸ್ಕದ ಸಾಯಂಕಾಲದಲ್ಲಿ ವಧಿಸಿ ಅದರ ರಕ್ತವನ್ನು ಮನೆಯ ಬಾಗಿಲಿನ 2 ನಿಲುವುಗಳ ಪಟ್ಟಿಗೆ ಹಚ್ಚಬೇಕು ಎಂಬುದಾಗಿ ಹೇಳುವವನಾಗಿದ್ದಾನೆ. ಈ ಪಸ್ಕದ ಕುರಿಮರಿ ಯಾರನ್ನು ಸೂಚಿಸುವಂತಾಗಿತ್ತು ಎಂದರೆ, 1 ಕೊರಿಂಥಿಯ 5ನೇ ಅಧ್ಯಾಯ 7ನೇ ವಚನವನ್ನು ಓದುವುದಾದರೆ, ಯಾಕೆಂದರೆ ನಮ್ಮ ಪಸ್ಕದ ಕುರಿಯಾದ ಕುರಿಯು ಕೊಯ್ದಿದೆ, ಅದ್ಯಾವುದೆಂದರೆ ಕ್ರಿಸ್ತನೇ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಯಾಕೆಂದರೆ ಕ್ರಿಸ್ತನಲ್ಲಿ ಯಾವುದೇ ದೋಷವಿಲ್ಲದ ನಿಷ್ಕಳಂಕ ಕುರಿಯಾಗಿ ಪಸ್ಕದ ಸಾಯಂಕಾಲದಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗಾಗಿ ಯಜ್ಞಕ್ಕೆ ಕುಯ್ಯಲ್ಪಟ್ಟ ಕುರಿಮರಿಯಾಗಿ ಮರಣವನ್ನು ಹೊಂದಿದನು. ಯಾರೆಲ್ಲ ಪಸ್ಕದ ಕುರಿಮರಿಯ ರಕ್ತವನ್ನು ತಮ್ಮ ಮನೆಯ ನಿಲುವುಗಳಿಗೆ ಹಚ್ಚಿದರೋ ಆ ದೇವರ ಮಕ್ಕಳನ್ನು ದೇವರು ಆ ಬಾಧೆಗಳಿಂದ ರಕ್ಷಿಸಿದನು. ಹಾಗೆ ಯಾರೆಲ್ಲ ಕೊನೆ ಕಾಲದಲ್ಲಿ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುತ್ತಾರೋ ಅವರನ್ನು ದೇವರ ರೌದ್ರವೆಂಬ 7 ಉಪದ್ರವದಿಂದ ದೇವರು ರಕ್ಷಿಸುವವನಾಗಿದ್ದಾನೆ. ನಂತರ ದೇವರ ಆಲಯಕ್ಕೂ ಬಲಿಗೂ ಇರುವ ಸಂಬಂಧವನ್ನು ನಾವು ನೋಡುವುದಾದರೆ, ದೇವರು ತನ್ನ ಸೇವಕನಾದ ಸೊಲೊಮೋನನ ಮೂಲಕವಾಗಿ ದೇವಾಲಯವನ್ನು ಕಟ್ಟಿಸಿದನು. ಅದು ದೇವರ ಮಹಿಮೆಯಿಂದ ಕೂಡಿತು. ಈ ಆಲಯವನ್ನು ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ನಾಶ ಮಾಡಿ ಯೂದ ಜನರನ್ನು ಸೆರೆಯಾಳುಗಳಾಗಿ ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋದನು. ಹೀಗೆ 70 ವರ್ಷದ ನಂತರ ಮತ್ತೆ
ಯೂದ ಜನರು ಹಿಂದಿರುಗಿ ಬಂದು ದೇವರ ಆಲಯವನ್ನು ಕಟ್ಟುವವರಾಗಿದ್ದಾರೆ. ಇದರ ಬಗ್ಗೆ ಪ್ರವಾದಿಯಾದ ಹಗ್ಗಾಯನು 2ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುವವನಾಗಿದ್ದಾನೆ. ಈ ಆಲಯದ ಮುಂದಿನ ಮಹಿಮೆಯು ಹಿಂದಿನ ಮಹಿಮೆಗಿಂತ ವಿಶೇಷವಾಗಿರುವುದು ಎಂದು ಸೇನೆಗಳಾದ ಕರ್ತನು ಹೇಳುತ್ತಾನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಯಾಕೆಂದರೆ ನಿಜವಾದ ಆಲಯವಾಗಿರುವ ಕ್ರಿಸ್ತನೇ ನಮ್ಮ ಮಧ್ಯದಲ್ಲಿ ಬಂದು ಜೀವಿಸಿ ಎಲ್ಲರ ಮುಂದೆ ಆ ಆಲಯವನ್ನು ಪ್ರವೇಶಿಸಿ ತನ್ನ ಮಹಿಮೆಯಿಂದ ತುಂಬುವವನಾದನು. ಹೇಗೆಂದರೆ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ. ವಾಕ್ಯವೆಂಬುವವನು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ ತಿಳಿಸುತ್ತದೆ. ಹೀಗೆ ಕ್ರಿಸ್ತನು ತನ್ನ ಮಹಿಮೆಯ ಗುಣವನ್ನು ಈ ಲೋಕಕ್ಕೆ ಬಂದು ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞಕ್ಕೆ ಕುಯ್ಯಲ್ಪಟ್ಟ ಕುರಿಮರಿಯಾಗಿ ತೋರಿಸಿದನು. ನಂತರ ಯೆಶಾಯ ಪ್ರವಾದಿ 6ನೇ ಅಧ್ಯಾಯ 1ರಿಂದ 5ನೇ ವಚನಗಳಲ್ಲಿ ಪರಲೋಕದ ಸಿಂಹಾಸನದಲ್ಲಿ ಆಸೀನರಾಗಿರುವ ದೇವರನ್ನು ದೇವದೂತರು ಪರಿಶುದ್ಧನು 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 ಎಂದು ಆರಾಧಿಸುವಂತೆ ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 7ರಿಂದ 11ರ ತನಕ ಓದುವುದಾದರೆ, ಅದೇ ಸಿಂಹಾಸನದಲ್ಲಿ ಕೈಯಲ್ಲಿ ಒಂದು ಸುರುಳಿಯನ್ನು ಹಿಡಿದುಕೊಂಡಿರುವ ದೇವರನ್ನ ಪರಿಶುದ್ಧನು 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 ಎಂದು ಆರಾಧಿಸುವುದನ್ನ ಯೋಹಾನನು ನೋಡುವವನಾಗಿದ್ದಾನೆ. ಆಗ ಸಿಂಹಾಸನದ ಮೇಲೆ ಕುಳಿತಿರುವ ದೇವರ ಕೈಯಲ್ಲಿರುವ ಸುರುಳಿಯನ್ನ ಬಿಚ್ಚುವುದಕ್ಕೆ ಯಾರು ಯೋಗ್ಯನು ಎಂಬುದಾಗಿ ಅಳುವವನಾಗಿದ್ದಾನೆ. ಆಗ ಹಿರಿಯರಲ್ಲಿ ಒಬ್ಬನು ಬಂದು, ಅಳಬೇಡ ಎಂದು ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 5ರಿಂದ 6ರ ತನಕ ನಾವು ಓದುವುದಾದರೆ, ಹಾಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರದವನು ಆಗಿರುವಾತನು ಜಯವೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಯನ್ನು ಬಿಚ್ಚುವನು ಎಂದು ಹೇಳಿದನು. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕುಯ್ಯಲ್ಪಟ್ಟದಾಗಿ ನಿಂತಿರುವುದನ್ನು ಕಂಡೆನು ಎಂಬುದಾಗಿ ಬರೆಯುವವನಾಗಿದ್ದಾನೆ. ಹೀಗೆ ಸತ್ಯವೇದದಲ್ಲಿ ತಿಳಿಸಿರುವ ಬಲಿಗಳು ಕ್ರಿಸ್ತನ ಮರಣವನ್ನು ಸೂಚಿಸುವುದಾಗಿರುವುದರಿಂದ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಅಧಿಕಾರ ಹೊಂದಿರುವ ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದುಕೊಂಡು ಪರಿಶುದ್ಧರಾಗಿ ಕ್ರಿಸ್ತನ 2ನೇ ಬರೋಣಕ್ಕಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನಾವು ಪಾಪಿಗಳಾಗಿದ್ದೇವೆ ಸ್ವಾಮಿ. ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ನಿನ್ನಂತೆ ಜೀವಿಸಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.